ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅಶ್ಲೀಲ ವಿಡಿಯೋ ಕೇಸ್, ಅಪ್ಪ ಮಗ ಅಂಡರ್ ಗ್ರೌಂಡ್ ಆಗಿದ್ದಾರೆ, ಇಬ್ರು ಕಾಣಿಸ್ತಾ ಇಲ್ಲ. ವಿಡಿಯೋ ಆರ್ಭಟದಲ್ಲಿ HD ರೇವಣ್ಣ ಎಲ್ಲಿ ಹೋದ್ರು? ಬುಧವಾರ ಸಂಜೆವರೆಗೂ ಇಲ್ಲೇ ಲಿಂಬೆಹಣ್ಣು ಹಿಡ್ಕೊಂಡು ಓಡಾಡ್ತಾ ಇದ್ರು. ಪೂಜೆ ಪುನಸ್ಕಾರ ಅಂತ ಓಡಾಡ್ತಾ ಇದ್ರು. ಬೆಂಗಳೂರು ಟು ಹಾಸನ, ಹಾಸನ ಟು ಬೆಂಗಳೂರು ಅಂತ ಬಹಳ ಜಾಲಿಯಾಗಿ ಟ್ರಿಪ್ ಮಾಡ್ತಾ ಇದ್ರು. ಆದ್ರೆ ಅದಾದ ನಂತರ ಕಾಣಿಸ್ತಾನೆ ಇಲ್ಲ. ಎಲ್ಲಿ ಹೋದ್ರು? ಬುಧವಾರ ಸಂಜೆವರೆಗೂ ಇಲ್ಲೇ ಇದ್ರು. 4 ದಿನ ಆಯ್ತು ಪ್ರಕರಣ ಬೆಳಕಿಗೆ ಬಂದು. ಅದಾದ ನಂತರ 2 ದಿನ ಕಾಣಿಸ್ಕೊಂಡ್ರು ರೇವಣ್ಣ. ಜೊತೆಗೆ ನಾವು ಮಾತಾಡ್ಸಿದ್ವಿ ಅವ್ರನ್ನ. ಹೋಮ ಆಯ್ತು, ಪೂಜೆ ಆಯ್ತು ಅವ್ರ ಮನೆಯಲ್ಲಿ. ಅಲ್ಲಿಂದ ಹೊರಟಂತವ್ರು ಬೆಂಗಳೂರು ಬಂದ್ರು. ಅಲ್ಲಿಂದ ಎಲ್ಲೋ ಹೋದ್ರು ಅಂತ ಗೊತ್ತಿಲ್ಲ. ಪೆನ್ಡ್ರೈವ್ ಪುರಾಣದ 2 ಕೇಸಲ್ಲಿ ಸಿಕ್ಕಾಕೊಂಡಿದ್ದಾರೆ ರೇವಣ್ಣ. ಈಗ ನಾಪತ್ತೆ ಆಗಿದ್ದಾರೆ. ಪೂಜೆ, ಹೋಮ, ಹವನದ ಬಳಿಕ HD ರೇವಣ್ಣ ಎಸ್ಕೇಪ್ ಆಗಿದ್ದಾರೆ. ಬುಧವಾರ ರಾತ್ರಿಯ ಬಳಿಕ ಮಾಜಿ ಸಚಿವ ರೇವಣ್ಣ ತಲೆಮರೆಸಿಕೊಂಡ್ರ? ಇಲ್ವೇ ಇಲ್ಲ, ಕಾಣಿಸ್ತಾನೇ ಇಲ್ಲ. ಪೆನ್ಡ್ರೈವ್ ಪ್ರಕರಣದಲ್ಲಿ HD ರೇವಣ್ಣಗೆ ಮತ್ತಷ್ಟು ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಇದೆ. ಎಸ್ಕೇಪ್ ಆಗಿದ್ದಾರೆ ಅಪ್ಪ ಮಗ. ಈಗ ಇಬ್ಬರಿಗೂ ಕೂಡ ಲುಕ್ಔಟ್ ನೋಟಿಸ್ ಅನ್ನು ಜಾರಿ ಮಾಡಲಾಗಿದೆ. ಮಗನಿಗೆ ಈ ಹಿಂದೆ ಲುಕ್ಔಟ್ ನೋಟಿಸ್ ಜಾರಿ ಆಗಿತ್ತು. ಈಗ ಅಪ್ಪನಿಗೂ ಕೂಡ ಲುಕ್ಔಟ್ ನೋಟಿಸ್ ಅನ್ನು ಜಾರಿ ಮಾಡಲಾಗಿದೆ. 3ನೇ ಸಮನ್ಸ್ ಬೆನ್ನಲ್ಲೇ ರೇವಣ್ಣಗೆ SIT ಇಂದ ಲುಕ್ಔಟ್ ನೋಟಿಸ್ ಜಾರಿಯಾಗಿದೆ. ಬೆಂಗಳೂರಲ್ಲೂ ಇಲ್ಲ, ಹಾಸನದಲ್ಲೂ ಇಲ್ಲ. ಎಲ್ಲಿ ಹೋದ್ರು ರೇವಣ್ಣ? ಎಸ್ಕೇಪ್ ಆಗಿರುವ ಶಂಕೆ ವ್ಯಕ್ತಪಡಿಸ್ತಾ ಇದ್ದಾರೆ SIT ಅಧಿಕಾರಿಗಳು. ಬಂಧನದ ಭೀತಿಯಿಂದ ಎಸ್ಕೇಪ್ ಆಗಿದ್ದಾರೆ HD ರೇವಣ್ಣ. ಇದು ಗೊತ್ತಿರುವಂತಹ ಸಂಗತಿ, ಎಲ್ಲರೂ ಗೊತ್ತಿತ್ತು. ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕಿದ್ದಾರೆ ಅಂತ ಹೇಳಿದ್ರೆ ಜಾಮೀನು ಸಿಗೋವರೆಗೂ ಅವರು ಸಿಗೋದಿಲ್ಲ ಅಂತ ಇದೇ ಅರ್ಥ. ಇದೇನು ಹೊಸ ಕೇಸ್ ಅಲ್ವಲ್ಲ. ಈ ಹಿಂದಿನಿಂದ ಇದೇ ತಾನೇ ನಡ್ಕೊಂಡು ಬರ್ತಾ ಇರೋದು. ಇತಿಹಾಸದಿಂದಲೂ ಇದನ್ನೇ ತಾನೇ ನಡ್ಸ್ಕೊಂಡು ಬರ್ತಾ ಇರೋದು. ಅದರಲ್ಲೂ ರಾಜಕಾರಣಿಗಳು, ಪ್ರಭಾವಿಗಳು ಇದನ್ನೇ ಮಾಡ್ತಾರೆ. ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕ್ತಾರೆ ಅಂತಂದ್ರೆ ಆ ನಿರೀಕ್ಷಣಾ ಜಾಮೀನು ಸಿಗೋವರೆಗೂ ಅವರು ಸಿಗೋದಿಲ್ಲ. ಈಗ ಇಬ್ಬರಿಗೂ ಕೂಡ ಲುಕ್ಔಟ್ ನೋಟಿಸ್ ಅನ್ನು ಜಾರಿ ಮಾಡಲಾಗಿದೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇನ್ನೊಂದು ಕಡೆ ಮಾಜಿ ಸಚಿವ HD ರೇವಣ್ಣಗೆ ಟೆನ್ಷನ್ ಶುರುವಾಗಿದೆ. ರೇವಣ್ಣ ಅವ್ರಿಗೆ ಜೈಲಾ ಬೇಲಾ ಇವತ್ತು ನಿರ್ಧಾರ ಆಗುತ್ತೆ. ಹಾಗಾಗಿ ನಿರ್ಧಾರ ಆಗೋವರೆಗೂ ರೇವಣ್ಣ ಸಿಗೋದಿಲ್ಲ. ಬಂಧನ ಭೀತಿಯಿಂದ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ನಿರೀಕ್ಷಣಾ ಜಾಮೀನು ಅರ್ಜಿಯ ವಿಚಾರಣೆ ಇದೆ. ಮೊನ್ನೆಯಷ್ಟೇ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಸಲ್ಲಿಸಿದ್ರು. ಜೊತೆಗೆ SIT ಅಧಿಕಾರಿಗಳಿಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೂ ಕೂಡ ಕೋರ್ಟ್ ಹೇಳಿತ್ತು. ಆಕ್ಷೇಪಣೆಯನ್ನ ಸಲ್ಲಿಸಿದ್ರು. ಜೊತೆಗೆ ನೀವು ವಿಡ್ರಾ ಮಾಡ್ಕೊಳ್ಳಿ ನಿಮ್ಮ ಜಾಮೀನು ಅರ್ಜಿಯನ್ನ ಅಂತ ಕೋರ್ಟ್ ಹೇಳಿತ್ತು. ಇದಾದ ಬಳಿಕ ಇವತ್ತು ಬೆಳಗ್ಗೆ 11 ಗಂಟೆಗೆ ನಿರೀಕ್ಷಣಾ ಜಾಮೀನು ಅರ್ಜಿಯ ವಿಚಾರಣೆ ಇದೆ. ಜ್ಯೋತಿಷ್ಯ ನಂಬುವಂತ ರೇವಣ್ಣಗೆ ಇವತ್ತು ಶುಭ ಶಕುನನ ಅಶುಭನ? ಮೈಸೂರಿನ KR ನಗರ ಠಾಣೆಯಲ್ಲಿ ಅಪಹರಣ ಪ್ರಕರಣ ದಾಖಲಾಗಿದೆ. ಇದು ಅಪಹರಣ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ, ಮೊದಲ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿರೀಕ್ಷಣಾ ಜಾಮೀನನ್ನ ವಜಾ ಮಾಡಲಾಗಿದೆ. ನೀವು ವಿಡ್ರಾ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಇದು 2ನೇ ಪ್ರಕರಣಕ್ಕೆ ಮೈಸೂರಿನಲ್ಲಿ ಸಲ್ಲಿಕೆ ಆಯ್ತಲ್ಲ, ಕಿಡ್ನಾಪ್ ಮಾಡಿದ್ದಾರೆ ಅಂತ 364 ಆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ನಿರೀಕ್ಷಣಾ ಜಾಮೀನಿನ ವಿಚಾರಣೆ ಇವತ್ತು ನಡೆಯುತ್ತೆ. FIR ನಲ್ಲಿ ಜಾಮೀನು ರಹಿತ ಸೆಕ್ಷನ್ನ ಹಿನ್ನೆಲೆಯಲ್ಲಿ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಮೊದಲನೇ ಪ್ರಕರಣದಲ್ಲಿ ಎಲ್ಲವೂ ಕೂಡ ಜಾಮೀನು ಸಹಿತವಾದಂಥ, ಜಾಮೀನು ನೀಡಬಹುದಾದಂಥ ಪ್ರಕರಣಗಳಿವೆ. ಆದರೆ ಈ ಕೇಸ್ನಲ್ಲಿ, ಈ FIR ನಲ್ಲಿ ಜಾಮೀನು ನಿರಾಕರಿಸುವುದಕ್ಕೆ ಬೇಕಾದಂಥ ಎಲ್ಲ ಪ್ರಕರಣಗಳನ್ನು ದಾಖಲು ಮಾಡಿದ್ದಾರೆ. KR ನಗರ ಠಾಣೆ FIR ನಲ್ಲಿ ಜಾಮೀನು ರಹಿತ ಸೆಕ್ಷನ್ಗಳನ್ನು ಹಾಕಿದ್ದಾರೆ. ನಾನ್ ಬೇಲೆಬಲ್ ಅಫೆನ್ಸ್ಗಳು, ನಾನ್ ಬೇಲೆಬಲ್ ಸೆಕ್ಷನ್ಸ್ಗಳನ್ನು ಹಾಕಿದ್ದಾರೆ. 364A ಅಂದ್ರೆ ಅಪಹರಣದ ಆರೋಪ, ಅಪಹರಣ ಕೇಸ್ ಜಾಮೀನು ರಹಿತ. ಕೋರ್ಟ್ನಲ್ಲಿ ದೂರಿನ ಸಾರಾಂಶವನ್ನು ತಿಳಿಸಿದ್ದಂತ SIT ಪರ ವಕೀಲರು ದೂರಿನಲ್ಲಿ ಸಂತ್ರಸ್ತ ಮಹಿಳೆಯ ಹೆಸರನ್ನ ಉಲ್ಲೇಖಿಸಿಲ್ಲ. ಹೀಗಾಗಿ ಮಧ್ಯಂತರ ಜಾಮೀನನ್ನ ಕೊಡಿ ಅಂತ ವಕೀಲರು ಮನವಿ ಮಾಡಿದ್ದಾರೆ. SIT ಮುಂದೆ ಹಾಜರಾಗುವುದಕ್ಕೆ HD ರೇವಣ್ಣ ಸಿದ್ಧರಿದ್ದಾರೆ. ಹೀಗಾಗಿ ಈ ಪ್ರಕರಣದಲ್ಲಿ ಮಧ್ಯಂತರ ಜಾಮೀನು ನೀಡಬೇಕು. ರೇವಣ್ಣ ಪರ ಹಿರಿಯ ವಕೀಲ ಮೂರ್ತಿ D ನಾಯಕ್ ಮನವಿ ಮಾಡಿದ್ದಾರೆ. ವಾದ ಪ್ರತಿವಾದ ಆಲಿಸಿರುವ ನ್ಯಾಯಾಲಯದಿಂದ ನೋಟಿಸ್ ಜಾರಿಯಾಗಿದೆ. SIT ಪರ ವಕೀಲರಿಗೆ ಜನಪ್ರತಿನಿಧಿಗಳ ಕೋರ್ಟ್ ಒಂದು ನೋಟಿಸ್ ಅನ್ನು ಕೊಟ್ಟಿದೆ. ಏನು ಅಂತ? ಆಕ್ಷೇಪಣೆ ಸಲ್ಲಿಸಿ ಅಂತ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಕೋರ್ಟ್. ಇಂದು ಮಾಜಿ ಸಚಿವ ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ ಆಗುವಂತ ಸಾಧ್ಯತೆ ಇದೆ. SIT ಅಧಿಕಾರಿಗಳು ನಿಜಕ್ಕೂ ಇಲ್ಲಿಗೂ ಕೂಡ ಆಕ್ಷೇಪಣೆಯನ್ನು ಸಲ್ಲಿಸ್ತಾರೆ. ನೋಡಿ, ಪ್ರಭಾವಿ ಇದ್ದಾರೆ, ಶಾಸಕರಿದ್ದಾರೆ, ಬಹಳ ಪ್ರಭಾವ ಹೊಂದಿದ್ದಾರೆ. ಈಗಾಗಲೇ ಅವರ ಮೇಲೆ ದಾಖಲಾಗಿರುವಂತಹ ಕೇಸ್ ನಾನ್ ಬೇಲೆಬಲ್ ಅಫೆನ್ಸ್, 364 ಕಿಡ್ನಾಪಿಂಗ್. ಹಾಗಾಗಿ ಒಂದು ವೇಳೆ ಇವರನ್ನ ಹೊರಗಡೆ ಬಿಟ್ರೆ ಜಾಮೀನಿನ ಮೇಲೆ ಸಾಕ್ಷ್ಯ ನಾಶ ಮಾಡಬಹುದು, ಜೊತೆಗೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಬಹುದು ಅಂತ. ನೋಡಿ, 364A, 364, 365
ಕಿಡ್ನಾಪ್ 365 IPC ಸೆಕ್ಷನ್, ಶಿಕ್ಷೆ 7 ವರ್ಷ ಜೈಲಾಗಬಹುದು, ದಂಡವನ್ನು ಕೂಡ ವಿಧಿಸಬಹುದು. ಇನ್ನು ಸೆಕ್ಷನ್ 34 ಕೂಡ ಹಾಕಿದ್ದಾರೆ. ಆರೋಪಿಯಿಂದ ಒಂದೇ ರೀತಿಯ ಅಪರಾಧ ಪುನರಾವರ್ತನೆ ಆಗಿದೆ, ಪದೇ ಪದೇ ಅಂತ. ಗಂಭೀರ ಪ್ರಕರಣ ಆಗ್ಬೋದು. ಮಾರುತಿ ಪಾವಗಡ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಮಾರುತಿ, ರೇವಣ್ಣ ಎಲ್ಲ ಹೋದ್ರು ಅಂತ ಮೊನ್ನೆ 3-4 ದಿನದ ಹಿಂದೆ ಈ ಪ್ರಕರಣದ ಬಂತು ಬೆಳಕಿಗೆ. ಅದಾದ ನಂತರ ಕಾಣಿಸ್ಕೊಂಡ್ರು, ಪೂಜೆ ಆಯ್ತು, ಹವನ ಆಯ್ತು, ಆಮೇಲೆ ನಾವೇ ಮಾತಾಡ್ಸಿದ್ವಿ ಅವ್ರನ್ನ, ಕರ್ದಾಗೆಲ್ಲ ಹೋಗ್ತೀನಿ ಅಂತ ಹೇಳಿದ್ರು. ಇವಾಗ ನೋಡಿದ್ರೆ ಇಲ್ವೇ ಇಲ್ಲ. ಮೊದಲನೇ ಬಾರಿಗೆ ಬರೀ ವಿಡಿಯೋ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಅಷ್ಟೇ ಆರೋಪಿತರಾಗಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಇತ್ತು. ಆದ್ರೆ ದಿನ ಕಳೆದಂತೆ ಸಂತ್ರಸ್ತರು ಬಂದ ಹೊರಗಡೆಗೆ ಬಂದು ಕೊಟ್ಟಂತಹ ಒಂದು ಹೇಳಿಕೆ, ರೇವಣ್ಣ ಅವರ ಪಾತ್ರವೂ ಕೂಡ ಇದೆ, ರೇವಣ್ಣ ಅವರು ಕೂಡ ಕೆಲವರನ್ನ ಕಿಡ್ನಾಪ್ ಮಾಡಿದ್ರು ಅನ್ನುವಂತಹ ಒಂದು ಗಂಭೀರವಾದಂತಹ ಒಂದು ಆರೋಪವನ್ನು ಮಾಡಿತ್ತು. ಹೀಗಾಗಿ ಅವ್ರ ವಿರುದ್ಧವೂ ಕೂಡ 3 ಪ್ರಕರಣಗಳು ದಾಖಲಾಗಿರೋದ್ರಿಂದ SIT ಅವರನ್ನು ಕೂಡ ಆರೋಪಿಯನ್ನಾಗಿ ಮಾಡಲಾಗಿದೆ. ಅದರಲ್ಲೂ ಈ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಗೆ ಸಾಥ್ ಕೊಟ್ಟಿದ್ದೆ ರೇವಣ್ಣ ಅನ್ನುವಂತಹ ಒಂದು ರೀತಿಯಲ್ಲಿ ಮೊದಲ ಆರೋಪಿಯನ್ನಾಗಿ ರೇವಣ್ಣ ಅವರನ್ನ ಮಾಡಿದ್ದಾರೆ. ಈ ಪ್ರಕರಣದಲ್ಲಿ ಆರೋಪಿ ಆದ ಬಳಿಕ ರೇವಣ್ಣ ಅವರು ಬೆಂಗಳೂರಲ್ಲಿ ಕಾಣಿಸ್ಕೊಳ್ತಾ ಇಲ್ಲ ಅನ್ನುವಂತಹ ಒಂದು ಮಾಹಿತಿ SIT ಅವರಲ್ಲಿ ಇರುವಂತದ್ದು. ಈಗಾಗಲೇ ರೇವಣ್ಣ ಅವ್ರಿಗೂ ಕೂಡ 3ನೇ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ವಿಚಾರಣೆಗೆ ನೀವು SIT ಅವ್ರ ಮುಂದೆ ಹಾಜರಾಗಬೇಕು ಅಂತ. ಆದ್ರೆ ಬಂಧನದ ಭೀತಿಯಲ್ಲಿರುವಂತಹ HD ರೇವಣ್ಣ ಅವರು ಈಗ ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿಯನ್ನು ಕೂಡ ಸಲ್ಲಿಸಲಾಗಿದೆ. KR ನಗರದಲ್ಲಿ ದಾಖಲಾಗಿರುವಂತಹ ಒಂದು ಪ್ರಕರಣದಲ್ಲಿ, ಬೇರೆ ಕಡೆ ದಾಖಲಾಗಿರುವ ಪ್ರಕರಣದಲ್ಲಿ ಬೇಲೆಬಲ್ ಜಾಮೀನು ಸಹಿತ ಪ್ರಕರಣಗಳಾಗಿದ್ರು ಕೂಡ KR ನಗರದಲ್ಲಿ ದೂರು ಕೊಟ್ಟಿರೋದು ಕಿಡ್ನಾಪ್ ಮಾಡಿದ್ದಾರೆ ಅನ್ನುವಂತಹ ಒಂದು ಆರೋಪವನ್ನು ಹೊರಿಸಿ ದೂರು ಕೊಟ್ಟಿರೋದ್ರಿಂದ ಅದು ನಾನ್ ಬೇಲೆಬಲ್ ಆಗುತ್ತೆ, ಜಾಮೀನು ರಹಿತ ಪ್ರಕರಣ ಆಗಿದೆ. ಹೀಗಾಗಿ SIT ಮುಂದೆ ಹಾಜರಾದಂತಹ ಒಂದು ಸಂದರ್ಭದಲ್ಲಿ ಬಂಧನ ಮಾಡಬಹುದು ಅನ್ನುವಂತಹ ಒಂದು ಆತಂಕದಲ್ಲಿರುವಂತಹ ರೇವಣ್ಣ ಈಗಾಗಲೇ ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಬಂಧನದ ಭೀತಿ ಇರೋದ್ರಿಂದ ನಿರೀಕ್ಷಣಾ ಜಾಮೀನು ಸಿಗೋವರೆಗೂ ಕೂಡ SIT ಮುಂದೆ ಹಾಜರಾಗೋದು ಬೇಡ ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಹೀಗಾಗಿ ಕಳೆದ 3 ದಿನಗಳಿಂದಲೂ ಕೂಡ ಒಂದು ಕಡೆ ದೇವೇಗೌಡರ ನಿವಾಸದಲ್ಲಿ ಇಲ್ಲ, ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರ ನಿವಾಸದ ಕಡೆನೂ ಕೂಡ ಬರ್ತಾ ಇಲ್ಲ, ಮತ್ತೊಂದು ಕಡೆ ಬಸವನಗುಡಿಯಲ್ಲಿರುವಂತಹ ಅವರ ನಿವಾಸದಲ್ಲೂ ಕೂಡ ಇಲ್ಲ, ಅದೇ ರೀತಿ ಹಾಸನದಲ್ಲೂ ಕೂಡ ಇಲ್ಲ. ಒಟ್ಟಾರೆ ಈ ಪ್ರಕರಣವನ್ನು ನೋಡಿದ್ದಾದ್ರೆ ಬಹಳಷ್ಟು ಗಂಭೀರ ಸ್ವರೂಪವನ್ನ ಪಡ್ಕೊಳ್ತಾ ಇರುವಂತಹ ಒಂದು ಹಿನ್ನೆಲೆಯಲ್ಲಿ SIT ಮುಂದೆ ಹೋದ್ರೆ ಬಂಧಿಸಬಹುದು ಅನ್ನುವಂತಹ ಒಂದು ಆತಂಕದಲ್ಲಿ ಇರುವಂತಹ ರೇವಣ್ಣ ಜಾಮೀನು ಸಿಕ್ಕರೆ ಮಾತ್ರ SIT ಮುಂದೆ ಹೋಗೋಣ, ಅಲ್ಲಿವರೆಗೂ ಕೂಡ ತಲೆಮರೆಸ್ಕೊಳ್ಳೋಣ ಅನ್ನುವಂತ ಒಂದು ನಿರ್ಧಾರಕ್ಕೆ ಬಂದ್ರ ಅನ್ನುವಂತಹ ಒಂದು ಪ್ರಶ್ನೆಗಳು ಕೂಡ, ಆ ರೀತಿಯಾದಂತ ಒಂದು ಚರ್ಚೆಗಳು ಕೂಡ ಆರಂಭ ಆಗಿರುವಂತದ್ದು. ಓಕೆ, ಥ್ಯಾಂಕ್ ಯು ಮಾರುತಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.